ಬ್ರಿಟಿಷರ ಯೂನಿಯನ್ ಜಾಕ್ ಬಾವುಟವನ್ನು ಕೆಳಗಿಳಿಸಿ ಸ್ವತಂತ್ರ ಭಾರತದ ತ್ರಿವರ್ಣ ಧ್ವಜವನ್ನು ಕೆಂಪು ಕೋಟೆ ಮೇಲೆ ಹಾರಿಸಿದ ಆ ರೋಮಾಂಚನಕಾರಿ ಕ್ಷಣಗಳು. 1947 ಆಗಸ್ಟ್ 15 ನಡುರಾತ್ರಿಯಲ್ಲಿ ನಡೆದ ಈ ಐತಿಹಾಸಿಕ ಘಟನೆಯನ್ನು ಭಾರತೀಯರಾದ ನಾವು ಎಂದೂ ಮರೆಯುವಂತಿಲ್ಲ. ಈ ಸವಿಕ್ಷಣಗಳ ಹಿಂದೆ ಧೀಮಂತ ಹೋರಾಟದ ಕಥೆ ಇದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳುವಳಿಯಲ್ಲಿ ಭಾಗವಹಿಸಿದ ಜನಸಾಗರ ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಬಿಡುಗಡೆ ಪಡೆಯಲು ಹಾತೊರೆದ ದೇಶಪ್ರೇಮಿ ಜನತೆಯ ಆಶೋತ್ತರಗಳಿವೆ. ಮೇರೆ ಮೀರಿದ ಸಾಮ್ರಾಜ್ಯಶಾಹಿಗಳ ದಬ್ಬಾಳಿಕೆಗೆ ಸಾವಿರಾರು ಜೀವಗಳ ಬಲಿದಾನದ ನಂತರ ಕೊನೆಗೂ ಕೆಳಗಿಳಿದ ಯೂನಿಯನ್ ಜಾಕ್ ಬಾವುಟ ಆಗಸದೆತ್ತರದಲ್ಲಿ ಹಾರಲಾರಂಭಿಸಿದೆ ತ್ರಿವರ್ಣ ಧ್ವಜ. ತ್ರಿವರ್ಣ ಧ್ವಜ ಸಮಗ್ರ ಭಾರತೀಯರ ಭರವಸೆ, ಭಾವೈಕ್ಯತೆ, ಮಹತ್ವಾಕಾಂಕ್ಷೆ ಮತ್ತು ಹೆಮ್ಮೆಯ ಪ್ರತೀಕವಾಗಿದೆ. ದೇಶಪ್ರೇಮ ಮತ್ತು ಆತ್ಮಗೌರವದ ಸಾಕ್ಷಿ ಪ್ರಜ್ಞೆಯಾಗಿದೆ. ಭಾರತೀಯರ ದೇಹದ ಕಣ ಕಣದಲ್ಲೂ ದೇಶಪ್ರೇಮದ ಕಿಚ್ಚನ್ನು ಮೂಡಿಸುವ ಅಗಾಧ ಶಕ್ತಿ ನಮ್ಮ ರಾಷ್ಟ್ರಧ್ವಜಕ್ಕಿದೆ. ಕರ್ನಾಟಕದ ಘನತೆವೆತ್ತ ರಾಜ್ಯ ಸರ್ಕಾರ 2013 ಆಗಸ್ಟ್ 15 ಆರಂಭಿಸಿ ನಿರಂತರವಾಗಿ ರಾಷ್ಟ್ರಧ್ವಜವನ್ನು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕಚೇರಿಗಳ ಆವರಣದಲ್ಲಿರುವ ಧ್ವಜಸ್ತಂಭದ ಮೇಲೆ ಹಾರಿಸುವಂತೆ ಆದೇಶ ಹೊರಡಿಸಿದೆ. ಭಾರತದ ಧ್ವಜ ಸಂಹಿತೆ 2002 ನಿಯಮಗಳ ಅನ್ವಯ ಧ್ವಜವನ್ನು ಹಾರಿಸುವ ಮತ್ತು ಇಳಿಸುವ ಮೂಲಕ ನಾವೆಲ್ಲರೂ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಬೇಕಿದೆ. ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜವನ್ನು ನಾವು ಸುರಕ್ಷಿತವಾಗಿ ಕಾಪಾಡಬೇಕು. ರಾಷ್ಟ್ರಧ್ವಜ ಆರೋಹಣದ ಸಮಯದಲ್ಲಿ ಮಾತ್ರ ಅದನ್ನು ಹೊರತೆಗೆದು ಬಳಸಬೇಕು. ರಾಷ್ಟ್ರಧ್ವಜವನ್ನು ಏರಿಸುವ ಮತ್ತು ಇಳಿಸುವ ಸರಿಯಾದ ಕ್ರಮ ಹೇಗೆ ಎಂಬುದನ್ನು ನಾವೀಗ ಗಮನಿಸೋಣ. ಮೇಲ್ಭಾಗದಲ್ಲಿ ಕೇಸರಿ, ಮಧ್ಯಭಾಗದಲ್ಲಿ ಬಿಳಿ ಬಣ್ಣ ಹಾಗೂ ತಳಭಾಗದಲ್ಲಿ ಹಸಿರು ಬಣ್ಣ ಬರುವಂತೆ ಧ್ವಜವನ್ನು 3 ಭಾಗವಾಗಿ ಮಡಚಿಕೊಂಡು ಇಟ್ಟಿರಬೇಕು. ಧ್ವಜದ ಮೇಲಿನ ಭಾಗದಲ್ಲಿ ಅಂದರೆ ಕೇಸರಿ ಬಣ್ಣದ ಭಾಗದಲ್ಲಿ ಧ್ವಜವನ್ನು ಏರಿಸಲು ಉಪಯೋಗಿಸುವ ದಾರವನ್ನು ಕಟ್ಟಲು ಸೂಕ್ತವಾದ ಮರದ ಕಡ್ಡಿಯನ್ನು ಭದ್ರವಾಗಿ ಜೋಡಿಸಿಡಬೇಕು. ಕೆಳಗಿನ ಭಾಗದಲ್ಲಿ ಸರಿಯಾದ ಕುಣಿಕೆ ಇರಬೇಕು. ದಾರವನ್ನು ಕಟ್ಟುವ ವಿಧಾನ ಹೀಗಿದೆ.
ಧ್ವಜದ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗಕ್ಕೆ ದಾರವನ್ನು ಭದ್ರವಾಗಿ ಕಟ್ಟಿದ ನಂತರ ಧ್ವಜವನ್ನು ಈ ರೀತಿ ಮಡಚಿ ದಾರದಿಂದ ಗಂಟು ಹಾಕಬೇಕು. ಈ ಗಂಟು ಸರಿಯಾಗಿದೆ ಎಂಬುದನ್ನು ಖಾತರಿಪಡಿಸಿಕೊಳ್ಳಿ. ಬನ್ನಿ, ದೃಢವಾಗಿ ನಿಂತುಕೊಳ್ಳಿ. ಹೆಮ್ಮೆಯಿಂದ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸೋಣ. ಧ್ವಜಾರೋಹಣದ ನಂತರ ರಾಷ್ಟ್ರಗೀತೆಯನ್ನು ಹಾಡುತ್ತೇವೆ. ರಾಷ್ಟ್ರಗೀತೆಯನ್ನು ಕನಿಷ್ಠ 48 ಸೆಕೆಂಡುಗಳಿಂದ 52 ಸೆಕೆಂಡುಗಳ ಅವಧಿಯೊಳಗೆ ಹಾಡಿ ಮುಗಿಸಬೇಕು. ರಾಷ್ಟ್ರಧ್ವಜವನ್ನು ಹಾರಿಸಿದ ನಂತರ ಅದು ಜಾರದಂತೆ, ಆಕಸ್ಮಿಕವಾಗಿ ಕೆಳಗೆ ಇಳಿಯದಂತೆ ಭದ್ರವಾಗಿ ಧ್ವಜಸ್ತಂಭಕ್ಕೆ ಕಟ್ಟಬೇಕು. ಗೆಳೆಯರೇ, ಈ ಅಂಶಗಳು ನಿಮ್ಮ ಗಮನದಲ್ಲಿರಲಿ. ರಾಷ್ಟ್ರಧ್ವಜವನ್ನು ಏರಿಸುವ ಸಂದರ್ಭದಲ್ಲಿ ಕೇಸರಿ ಬಣ್ಣ ಮೇಲ್ಭಾಗದಲ್ಲೇ ಇರಬೇಕು. ರಾಷ್ಟ್ರಧ್ವಜ ಹಾರುತ್ತಿರುವ ಸಂದರ್ಭದಲ್ಲಿ ಅದರ ಹತ್ತಿರದಲ್ಲಿ, ಅದಕ್ಕಿಂತ ಎತ್ತರದಲ್ಲಿ ಅಥವಾ ಬಲಭಾಗದಲ್ಲಿ ಬೇರೆ ಯಾವುದೇ ಧ್ವಜ ಅಥವಾ ಚಿಹ್ನೆಯನ್ನು ಪ್ರದರ್ಶಿಸಬಾರದು. ಸಂಜೆ ಸೂರ್ಯಾಸ್ತಮಾನವಾಗುವುದಕ್ಕಿಂತ ಮುಂಚಿತವಾಗಿ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಬೇಕು. ಬಂಧುಗಳೇ, ಇದೀಗ ರಾಷ್ಟ್ರಧ್ವಜವನ್ನು ಇಳಿಸುವ ಪ್ರಕ್ರಿಯೆ ಮತ್ತು ವಿಧಾನವನ್ನು ಅರಿತುಕೊಳ್ಳೋಣ. ಮೊದಲಿಗೆ ಧ್ವಜವಂದನೆ ಸಲ್ಲಿಸಿ ನಂತರ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಬೇಕು.
ದಾರದಿಂದ ನಾಜೂಕಾಗಿ ಬಿಡಿಸಿದ ನಂತರ ಸರಿಯಾದ ಕ್ರಮದಲ್ಲಿ ಅದನ್ನು ಮಡಚಬೇಕು. ಮತ್ತೆ ಸುರಕ್ಷಿತ ಸ್ಥಳದಲ್ಲಿ ಇಟ್ಟು ಅದನ್ನು ಕಾಪಾಡಬೇಕು. ಇದು ನಮ್ಮ ರಾಷ್ಟ್ರಧ್ವಜ, ನಮ್ಮ ಹೆಮ್ಮೆ, ನಮ್ಮ ಗೌರವ.